ಲೆಕ್ಕ ಕೊಡಿ ಹೋರಾಟ ಏನಿದೆ ಇದು ಧರ್ಮದ ಲೆಕ್ಕ, ಸತ್ಯದ ಲೆಕ್ಕ, ನ್ಯಾಯದ ಲೆಕ್ಕ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ನೀವು ಟ್ರಸ್ಟ್ನವರು ನಾವು ಹೋರಾಟ ಮಾಡ್ತಕ್ಕಂಥವ್ರನ್ನ ಕುಡುಕರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿ ಆಸ್ತಿ ಪಾಸ್ತಿಗಳನ್ನು, ಮಠದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡ್ತೀರಿ ಅಂತ ಹೇಳಿ ಆಪಾದನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ಪತ್ರ ಕೊಟ್ಟು ಆ ಮಠದ ಆವರಣದಲ್ಲಿ ಸಭೆ ಸಮಾರಂಭ ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ ಹೇಳಿ ಸೆಕ್ಷನ್ 144 ಹಳೆ ಇವತ್ತಿನ BNSS 163 ಅಡಿನಲ್ಲಿ ನಿರ್ಬಂಧಕಾಜ್ಞೆಯನ್ನು ಮಾಡಿಸಿದ್ದೀರಿ ಟ್ರಸ್ಟ್ ಪದಾಧಿಕಾರಿಗಳು ಅಂತ ಹೇಳ್ಕೊಂಡು. ಆದರೆ ನಾವು ಸಭೆ ಸಮಾರಂಭ ಪತ್ರಿಕಾಗೋಷ್ಠಿಯನ್ನು ಒಳಗೆ ಮಾಡೋದಿಲ್ಲ. ಇನ್ಮೇಲೆ ಗೇಟಿನ ಮುಂದೆ ಸಭೆ ಸಮಾರಂಭಗಳನ್ನು ಮಾಡಿ ನೀವು ಮಾಡಿರೋ ಅಕ್ರಮಗಳನ್ನು ಸಮಾಜದ ಮುಂದೆ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಇನ್ಮೇಲೆ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ, ಸಮಾಜದ ಬಗ್ಗೆ ಕಿಂಚಿತ್ತು ಕಳಕಳಿ ಇದ್ದಿದ್ರೆ, ನಾವು ಸಮಾಜ ಕಟ್ತೀವಿ ಅನ್ನೋ ಭಾವನೆ ಏನಿತ್ತಲ್ಲ ನಿಮ್ಮಲ್ಲಿ, ಎಳ್ಳಷ್ಟು ಇಲ್ಲ ಇವತ್ತು. ಅದನ್ನು ಮಠವನ್ನು ನಿಮ್ಮ ಸ್ವಂತ ಆಸ್ತಿಯನ್ನಾಗಿ ಕೆಲವರು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಉಮಾಪತಿ ನೋಡಲಿಕ್ಕೆ ಗೋವಿನ ಮುಖ ಇದೆ ಅಷ್ಟೇ. ಜನ ಏನು ತಿಳ್ಕೊಂಡಿದ್ದಾರೆ, ಉಮಾಪತಿ ಸಾಕಷ್ಟು ದುಡ್ಡು ಗಳಿಸಿದ್ದಾರೆ, 30 ಕೋಟಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಅಂತ ಏನು ಹೇಳ್ಕೊಂಡ್ರಲ್ಲ. ನೀವು ವ್ಯಾಪಾರ ಮಾಡಿದಿರಿ, ಕಟ್ಟಿದ್ದೀರಿ, ಆದರೆ ಸಮಾಜ ದುಡ್ಡನ್ನು ಯಾಕಪ್ಪ ದುರ್ಬಳಕೆ ಮಾಡ್ಕೊಂಡಿದ್ದೀರಿ? ಪ್ರಾಮಾಣಿಕವಾಗಿ ಸಮಾಜದ ಮುಂದೆ ಇಡೋಕ್ಕೆ ಯಾಕೆ ನಿಮಗೆ ಹಂಚಿಕೆ? ಇವತ್ತು 18 ವರ್ಷದಲ್ಲಿ ಕೇವಲ 27 ಕೋಟಿ 65 ಲಕ್ಷ ಮಾತ್ರನ, ಅದು ಸರ್ಕಾರದ ಅರ್ಧ ಪಾಲಿದೆ. ಅದರಲ್ಲಿ ಸಮಾಜದವರು ಕೇವಲ 12 ಕೋಟಿ ಅಷ್ಟೇನ ಸಮಾಜದ ದೇಣಿಗೆ ದಾನ ಮಾಡಿರ್ತಕ್ಕಂಥದ್ದು. ಯಾಕ್ರಿ ಸುಳ್ಳು ಹೇಳಿ ಬದುಕ್ತೀರಾ? ಈ ಭೂಮಿ ಮೇಲೆ ಯಾರೂ ಕಾಯಮ್ಮಲ್ಲ. ನೀವು ಈ ಹೋರಾಟ ಸಮಿತಿಯನ್ನು ದಿಕ್ಕು ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಹೋರಾಟ ಸಮಿತಿಯಲ್ಲಿದ್ದಾರೆ ಅವರ ಕುಟುಂಬದವ್ರನ್ನ ತಂದು ಮುಂದೆ ನಿಲ್ಲಿಸ್ತೀರಿ. ಅವ್ರ ಮುಖೇನ ಗಲಾಟೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಇದನ್ನ ಇಲ್ಲಿಗೆ ಅಂತ್ಯ ಮಾಡಿಸ್ಬೇಕು ಅಂತ ನೀವೆಲ್ಲ ಸತಾಯಗತ ಏನು ಪ್ರಯತ್ನ ಮಾಡಿದ್ದೀರಿ, ಅದು ಖಂಡಿತವಾಗಿ ನಿಮ್ಮ ಏನು ಪ್ರಯತ್ನ ಇದೆ ಅದು ವಿಫಲ ಆಗುತ್ತೆ. ಈಗಾಗಲೇ ಹುಬ್ಬಳ್ಳಿ ಸಭೆ ಆಗಿರ್ಬೋದು, ಬೆಂಗಳೂರು ಸಭೆ ಆಗಿರ್ಬೋದು, ಆ ಸಭೆಗಳಲ್ಲಿ ನಿಮ್ಮ ವರ್ತನೆ ಏನಿದೆ, ನಿಮ್ಮ ನಡವಳಿಕೆ ಏನಿದೆ, ಗಲಾಟೆ ಗದ್ದಲಗಳನ್ನು ಎಬ್ಬಿಸಿ ಸಭೆಯನ್ನು ಅಂತ್ಯ ಮಾಡಿದ್ದೀರಿ ಅಷ್ಟೇ. ನಮಗೂ ಗೊತ್ತಿದೆ ಗಲಾಟೆ ಗದ್ದಲ ಮಾಡೋದು. ನೀನು ವ್ಯಾಪಾರಸ್ಥ, ನಾವು ರಾಜಕಾರಣಿಗಳು, ಹೋರಾಟ ಮಾಡ್ತಕ್ಕಂಥ ಕಲಿಗಳು, ನಾವೆಲ್ಲ ಹೋರಾಟದಲ್ಲಿ ಇರ್ತಕ್ಕಂಥವ್ರು. ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಏನ ಸಮಾಜದ ಹಿರಿಯರುಗಳು, ದೊಡ್ಡವರು, ಅನೇಕ ಸ್ವಾಮೀಜಿಗಳು ಇದನ್ನು ಸಮರಸದಿಂದ ಬಗೆಹರಿಸ್ಕೊಳ್ರಿ ಅಂತ ನಮಗೂ ಸಂದೇಶ ಕೊಟ್ಟು ನಿಮಗೂ ಕೊಟ್ಟರು. ಆದರೆ ನೀವೇನು ಬಗ್ಗ ಮಟ್ಟದಲ್ಲಿ ಇಲ್ಲ. ನೀವು ಏನು ಮಾಡ್ತಾರೆ ಅಂತ ನೀವು ತಿಳಿದಿರ್ಬೋದು. ಗೌಡ್ರು ಹೇಳಿದ್ರಲ್ಲ, ಇನ್ಮೇಲೆ ನಿಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಪ್ರತಿಭಟನೆ ಮಾಡ್ತೀವಿ ಅಲ್ಲೇ
ಬರ್ತೀವಿ. ನಿಮಗೆ ಸ್ವಲ್ಪನಾದರೂ ಸತ್ಯದಿಂದ, ನ್ಯಾಯದಿಂದ, ಧರ್ಮದಿಂದ ಸಮಾಜ ದುಡ್ಡನ್ನು ಸದ್ಬಳಕೆ ಮಾಡಿ ನಾವು ಸಮಾಜ ಕಟ್ಟಿದ್ದೀವಿ ಅನ್ನೋ ಭಾವನೆ ಇದ್ದಿದ್ರೆ, ಏನು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಅಕ್ರಮ ಆಗಿದೆ ಅಂತ ತಕ್ಷಣ ಗೊತ್ತಾದ ಮೇಲೆ ಅವರೇನು ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಬದ್ರಿನಾಥ್ನಲ್ಲಿ ಅಕ್ರಮ ನಡೆದಿದೆ ಅಂದ ತಕ್ಷಣ ಅಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇಲ್ಲಿ ಅಕ್ರಮ ನಡೆದಿದೆ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿದೆ. ನೀವು ರಾಜೀನಾಮೆ ಕೊಟ್ಟು ನಾವು ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿದ್ದೀವಿ ಅನ್ನೋ ಸಂದೇಶನ ಸಮಾಜಕ್ಕೆ ಕೊಡಿ ನೋಡೋಣ. ಏನು ಟ್ರಸ್ಟ್ ನಿಮ್ಮ ಅಪ್ಪನ ಆಸ್ತಿನ? ಏನು ನಿಮ್ಮ ಕುಟುಂಬದ ಆಸ್ತಿನ? ಸಮಾಜದ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು? ನಿಮ್ಮ ಹಿಂದೆ ಇರ್ತಕ್ಕಂಥ ಬಾಲ ಬಡಕರು ಇರ್ತಕ್ಕಂಥದ್ದು. ಯಾರಾದರೂ ಏನಾದರೂ ಸಮಾಜಕ್ಕೆ ಅದರಲ್ಲಿ ದೇಣಿಗೆ ಕೊಟ್ಟಿರೋರು ಇದ್ದಾರ? ಆ ಹಾವೇರಿನಲ್ಲಿ ಶಿರೂರು ಕಳ್ನೋಟ್ ವ್ಯವಹಾರ ಮಾಡ್ತಕ್ಕಂಥವ್ನು ಶಿರೂರು. ನಮ್ಮ ಸಮಾಜದಲ್ಲಿ ಇರದೇ ಇರ್ತಕ್ಕಂಥವ್ನು ಅವನು ಯಾರಪ್ಪ? ಹಾವೇರಿನಲ್ಲಿ ಮಹೇಶ ಬಿಸಲಹಳ್ಳಿ ಅಂತ. ಅವ್ರು ಯಾರು ನಮ್ಮ ಮಾಜದರ ಅಲ್ಲ ಅಂತ ಹಿರಿಯ ಹಾವೇರಿನಲ್ಲಿ ಹೇಳ್ತಾರೆ. ಇವರೆಲ್ಲ ಕಳ್ಳರನ್ನೆಲ್ಲ ಸೇರಿಸ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ನಿನ್ನ ಸೋದರಳಿಯ, ನಿನ್ನ ಸೋದರ ಮಾವ, ನಿಮ್ಮ ಮನೆಯವರ ಅಣ್ಣ ತಮ್ಮ, ಇದ ನಿಮ್ಮ ಸಮಾಜದ ಶಕ್ತಿ. ನಿಮಗೆ ಸಮಾಜದ ಶಕ್ತಿ ಇದ್ರೆ ಬರ್ರಿ ಮಠದ ಮುಂದೆ. ಅವತ್ತೇನು ಪೊಲೀಸರ ರಕ್ಷಣೆಯಲ್ಲಿ ಬಂದು ನೀವು ಜನ ಇಲ್ಲದ ಮಂಟಪದಲ್ಲಿ ಖಾಲಿ ಕುರ್ಚಿಗೆ ಲೆಕ್ಕ ಕೊಟ್ರಲ್ಲ, ಅವತ್ತೇ ಗೊತ್ತಾಗಿದೆ ನಿಮ್ಮ ಶಕ್ತಿ ಏನು ಅಂತ ಸಮಾಜಕ್ಕೆ. ನಾವು ಇವತ್ತು ಕೂಡ ಹೇಳಲಿಕ್ಕೆ ಬಯಸ್ತೇವೆ, ಇನ್ನು ಮೇಲೆ ಲೆಕ್ಕ ಕೊಡಿ ಚಳುವಳಿ ತೀವ್ರತರವಾಗಿರ್ತಕ್ಕಂಥ ಹೋರಾಟ ಮಾಡುತ್ತೆ. ನೀವು ಲೆಕ್ಕ ಕೊಡೋವರೆಗೂ ನಾಚಿಕೆ ಆಗಲ್ವ ನಿಮ್ಮ ಜನ್ಮಕ್ಕೊಂದಿಷ್ಟು? ಸ್ವಾಮೀಜಿಗಳ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿ ಅವ್ರನ್ನ ಮಠದಿಂದ ಹೊರಗೆ ತಳ್ಳಬೇಕು, ದೂಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ರಲ್ಲ, ದರನೇ ಎಳೆದಾಕ್ತಾರಂತೆ. ನಿನ್ನ ಜನ್ಮ ನೋಡ್ಕೊ, ನಿಂದು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿ ದರನೇ ಸಮಾಜ ಎಳೆದಾಕತ್ತೆ ನಿನ್ನನ್ನು. ಇನ್ಮೇಲೆ ನೋಡ್ತಾ ಇರಿ. ಸಮಾಜನ ಅಷ್ಟು ಹಗುರವಾಗಿ ತಿಳ್ಕೊಬೇಡಿ. ಸಮಾಜ ದೊಡ್ಡದೇ ಹೊರತು ವ್ಯಕ್ತಿ ದೊಡ್ಡವನಲ್ಲ. ಇಲ್ಲಿ ಸಮಾಜಕ್ಕೆ ತಲೆ ಬಾಗಬೇಕು. ಭಕ್ತರು ಸಮಾಜದ ಮುಂದೆ ಸಣ್ಣವರೇ, ಸ್ವಾಮೀಜಿಗಳು ಭಕ್ತರು ಮುಂದೆ ಸಣ್ಣವರೇ ಆಗ್ತಾರೆ. ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಭಗವಂತ ದೊಡ್ಡವನಿದ್ದಾನೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಸ್ವಾಮೀಜಿಗಳಿಗೆ ಪೋಕ್ಸೋ ಕೇಸ್ನಲ್ಲಿ ವಿಶೇಷ ನ್ಯಾಯಾಲಯ ಸತ್ಯವಾಗಿರ್ತಕ್ಕಂಥದ್ದನ್ನ ಎತ್ತಿ ಹಿಡಿದಿದೆ. ನೀವು ಯಾರ್ಯಾರನ್ನ ಸ್ವಾಮೀಜಿಗಳನ್ನ ಜೈಲಿಗಟ್ಟಬೇಕು ಅಂತ, ಎಲ್ಲೆಲ್ಲಿ ಯಾರ್ಯಾರನ್ನ ಬುಕ್ ಮಾಡಬೇಕು ಅಂತ ಸಂಚು ಮಾಡಿದ್ದು ನಮಗೇನು ಗೊತ್ತಿಲ್ವಾ? ನೀವೇನು ನ್ಯಾಯಾಲಯವನ್ನು ಹಗುರವಾಗಿ ತಿಳ್ಕೊಂಡಿದ್ದೀರಾ? ಅವ್ರನ್ನೂ ಕೂಡ ಎಲ್ಲೋ ಒಂದು ಕಡೆ ನಾವು ಬುಕ್ ಮಾಡ್ತೀವಿ, ಜಡ್ಜ್ಗಳನ್ನು ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳ್ಕೊಂಡು ಅಡ್ಡಾಡಿದ್ರೆ ಗೊತ್ತಿಲ್ವ? ನೀವು ಮಾಡ್ತಕ್ಕಂಥ ಕುತಂತ್ರ ಏನಿದೆ ಯಾರೂ ಬಗ್ಗಲ್ಲ. ದೇವರೊಬ್ಬನಿದ್ದಾನೆ. ಖಂಡಿತವಾಗಿ ಇವತ್ತು ಸ್ವಾಮೀಜಿಗಳಿಗೆ ನ್ಯಾಯ ಸಿಕ್ಕಿದೆ. ಅವ್ರ ಜೀವಂತ ಇರೋವರೆಗೂ ಮಠದಲ್ಲೇ ಇರ್ತಾರೆ, ಅಲ್ಲೇ ಮಣ್ಣಾಕ್ತಾರೆ. ಅವರಿಗಾಗಲೇ ಸಂಕಲ್ಪ ಮಾಡಿದ್ದಾರೆ. ನೋಡೋಣ ಸಮಾಜ ಗೆಲ್ಲುತ್ತೋ ನೀವು ಟ್ರಸ್ಟ್ನವ್ರು ಗೆಲ್ತಿರೋ. ಇನ್ಮೇಲೆ ನಾವು ಸದ್ಯದಲ್ಲೇ ನಿಮ್ಮ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಬರ್ತಕ್ಕಂಥ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಸನ್ಯಾಸ ಸ್ವೀಕಾರ ಮಾಡಿ 25 ವರ್ಷ ಆಗಿದೆ. ಬೆಳ್ಳಿ ಹಬ್ಬ, ರುದ್ರಾಭಿಷೇಕ, ಹೋಮ ಹವನ ಕಾರ್ಯಕ್ರಮಗಳನ್ನು ಇಟ್ಟು ಧರ್ಮ ಕೈಂಕರ್ಯಗಳು ನಿರಂತರವಾಗಿ ನಡೀತವೆ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ತೀವಿ. ನಿಮಗೆ ಏನಾದರೂ ಸ್ವಾಭಿಮಾನ ಇದ್ದಿದ್ರೆ, ಪ್ರಾಮಾಣಿಕರಿದ್ದಿದ್ರೆ ನಿಷೇಧಾಜ್ಞೆ ಹಾಕಿಸಿ ಇವತ್ತಿನವರೆಗೂ ಒಳಗೆ ಬರೋಕ್ಕಾಗಿದೆಯಾ? ನಿಮಗೆ ಬರೋಕ್ಕಾಗಿಲ್ಲ. ಯಾಕಂದ್ರೆ ನೀವು ಕಪಟರಿದ್ದೀರಿ.
ಮೋಸಗಾರಿದ್ದೀರಿ. ಇವತ್ತಿನವರೆಗೂ ಅಲ್ಲಿ ಬಂದಿಲ್ಲ. ಕೆಲವ್ರನ್ನ ಬೇಗ ಉದ್ದೇಶಪೂರ್ವಕವಾಗಿ ಇವತ್ತು ಹೇಳ್ತೀನಿ, ನೀವು ಉದ್ದೇಶಪೂರ್ವಕವಾಗಿ ಸ್ವಾಮೀಜಿಗಳನ್ನು ಮೇಲೆ ಹಲ್ಲೆ ಮಾಡಲಿಕ್ಕೆ ಜನರನ್ನು ರಾತ್ರಿ ಹೊತ್ತು ಕಳಿಸ್ತಾ ಇದ್ದೀರಿ. ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀನಿ, ಕೋರ್ಲಿಕ್ಕೆ ಬಯಸ್ತೀನಿ, ನೀವು ಸ್ವಾಮೀಜಿಗಳಿಗೆ ರಕ್ಷಣೆ ಕೊಡಬೇಕು. ಸ್ವಾಮೀಜಿಗಳಿಗೆ ಅನಾಹುತ ಆದರೆ ದಂಗೆ ಆಗತ್ತೆ, ಕ್ರಾಂತಿ ಆಗತ್ತೆ. ಈ ಸಣ್ಣ ಕೆಲಸವನ್ನು ಈ ಟ್ರಸ್ಟ್ನವರು ತರಲೆ ತೆಗಿಲಿಕ್ಕೆ ಅಲ್ಲಿ ರಾತ್ರಿ ಕಳಿಸ್ತಾ ಇದ್ದಾರೆ. ನಾವೀಗಾಗಲೇ 2-3 ಬಾರಿ ಮೌಖಿಕವಾಗಿ ಪೊಲೀಸ್ಗೆ ಗಮನಕ್ಕೆ ತಂದಿದ್ದೀವಿ, ಬಂದಂಥವ್ರನ್ನ ಹೊರಗೆ ಕಳಿಸಿದ್ದಾರೆ ಸ್ವಾಮೀಜಿಯವರು. ಹಾಗಾಗಿ ಇವತ್ತು ಅದನ್ನು ಗಮನಿಸಬೇಕು ಪೊಲೀಸ್ ಇಲಾಖೆ ಅನ್ನೋದನ್ನು ಕೂಡ ಹೇಳ್ತಾ, ನಾವು ಯಾವುದೇ ಸಂದರ್ಭದಲ್ಲೂ ಇನ್ಮೇಲೆ ನಮ್ಮ ಹೋರಾಟ ಕಾರ್ಯಕ್ರಮಗಳನ್ನು ತಡೆ ಮಾಡೋದಿಲ್ಲ. ದಾವಣಗೆರೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಲ್ಲಪ್ಪ, ಟ್ರಸ್ಟ್ನ ಹೆಸರು ಯಾಕೆ ಹಾಕೊಂಡಿದ್ದೀರಿ ನೀವು? ದಾಸೋಹ ದುಡ್ಡಿಲ್ಲ ಅನ್ನೋ ಟ್ರಸ್ಟ್ನ ಯಾಕೆ ಕೆಲಸ ಮಾಡ್ತಾ ಇದೆ? ನೀವು ಟ್ರಸ್ಟ್ ಪ್ರಾಮಾಣಿಕರಿದ್ದರೆ ನೀವು ಕೂಡಲೇ ಡಿಸಾಲ್ವ್ ಮಾಡಿ, ಲೆಕ್ಕ ಕೊಡಿ, ಡಿಸಾಲ್ವ್ ಮಾಡಿ. ರಾಜ್ಯದ ಪ್ರಮುಖರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಳ್ಳಿ, ಸಮಾಜವನ್ನು ಕಟ್ಟೋಣ. ನಾವೇನು ನಿಮ್ಮ ವಿರೋಧಿ ಅಲ್ಲ. ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಿಮ್ಮನ್ನು ಗೋಮುಖ ವ್ಯಾಘ್ರ ಅಂತ ಕರಿಬೇಕಾಗತ್ತೆ ನಾವೀಗ. ನೀವು ಬನ್ನಿ, ಮುಂದೆ ಕೂರೋಣ, ಸತ್ಯದ ಹೆಜ್ಜೆಯನ್ನು ಹಿಡಿಯೋಣ. ಆ ರಾಮ ಮಂದಿರದ ಪರಿಸ್ಥಿತಿ, ಆ ಬದ್ರಿನಾಥನ ಪರಿಸ್ಥಿತಿ, ಇವತ್ತು ನಮ್ಮ ಮಠದ ಪರಿಸ್ಥಿತಿ, ಇವೆಲ್ಲ ಆಗಿದ್ದು ನಮ್ಮ ಹೋರಾಟ ಆದಮೇಲೆ ಎಲ್ಲ ಕಡೆ ದೇಶದಲ್ಲಿ ಲೆಕ್ಕಾಚಾರ ಪ್ರಾರಂಭ ಆಗಿದೆ. ಎಲ್ಲ ಮಠಮಾನ್ಯಗಳಲ್ಲಿ ಲೆಕ್ಕಾಚಾರ ಕೊಡೋದು ಪ್ರಾರಂಭ ಆಗಿದೆ ಭಕ್ತರಿಗೆ, ಸಮಾಜಕ್ಕೆ. ಇದು ನಮಗೆ ಹೆಚ್ಚು ಗೌರವ ತಂದಿದೆ. ನಮ್ಮ ಹೋರಾಟಕ್ಕೆ ರಾಜ್ಯದ ಎಲ್ಲ ಸ್ವಾಮೀಜಿಗಳು ಬಲ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನಮ್ಮ ಹೋರಾಟ ನಿರಂತರವಾಗಿರ್ತೀವಿ. ಈ ಏನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀರಲ್ಲ, ಇದನ್ನ ಕೂಡಲೇ ನಿಲ್ಲಿಸಬೇಕು. ಈ ರಾಜ್ಯದ ನಮ್ಮ ಜಿಲ್ಲೆಯಾದ್ಯಂತ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ, ಇವರು ಸಮಾಜಕ್ಕೆ ಮೋಸ ಮಾಡಿರ್ತಕ್ಕಂಥವ್ರು, ಇವ್ರ ಕಡೆಯಿಂದ ಪ್ರತಿಭಾ ಪುರಸ್ಕಾರವನ್ನು ದಯವಿಟ್ಟು ಯಾರು ಮಾಡಿಸ್ಕೊಳ್ಬೇಡಿ. ಮಾಡಿಸ್ಕೊಳ್ಳೋದ್ರಿಂದ ನಾವು ಅಪವಿತ್ರರಾಗ್ತೀವಿ. ಅವತ್ತೇನು ಮಾಡ್ತಾರಲ್ಲ ಆ ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಮಾಡ್ತೀವಿ ಬಂದು, ಕೂಡಲೇ ಇದನ್ನು ರದ್ದುಗೊಳಿಸ್ಬೇಕು. ಅದರಲ್ಲಿ ಏನು ಸನ್ಮಾನಿತರು, ಪ್ರತಿಭಾ ಪುರಸ್ಕೃತರು ಅಂತ ಏನು ಪಟ್ಟಿ ಹಾಕ್ಕೊಂಡಿದ್ದಾರೆ, ದಯವಿಟ್ಟು ಅವ್ರಿಗೆ ಮನವಿ ಮಾಡ್ತೀವಿ, ಯಾರು ಆ ಕಾರ್ಯಕ್ರಮಕ್ಕೆ ಹೋಗಬೇಡ್ರಿ. ಇದೊಂದು ಮತ್ತೊಮ್ಮೆ ದುಡ್ಡು ಸಂಗ್ರಹಣೆ ಮಾಡುವ ಒಂದು ಮಾರ್ಗ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಆರೋಪ ಮಾಡಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಈ ಹೋರಾಟಕ್ಕೆ ಸಮಾಜ ಬಾಂಧವರೆಲ್ಲರೂ ಕೂಡ ಜಿಲ್ಲೆಯಾದ್ದಾಗಲಿ ರಾಜ್ಯದಾಗಲಿ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಲೆಕ್ಕ ಕೊಡಿ ಚಳುವಳಿ ನಿರಂತರವಾಗಿರುತ್ತೆ, ಲೆಕ್ಕ ಮುಟ್ಟೋವರೆಗೂ ಇರುತ್ತೆ. ನೀವು ಕೊಡದೇ ಇದ್ದರೆ, ನಾವು ಇದುವರೆಗೂ ನಮ್ಮ ಸಮಾಜದ ಮುಖಂಡರು ಹೇಳಿದ್ದಕ್ಕೆ ತಣ್ಣಗಾಗಿದ್ವಿ, ಕಾಯ್ತಾ ಇದ್ವಿ. ಇನ್ಮೇಲೆ ನಾವು ಕೂಡ ನೀವೇನು 6 ತಾಸು ನೀವು ಭಾಷಣ ಮಾಡಿದ್ದೀರಿ, ಮಠವನ್ನು ಕಪ್ಪು ಹಣವನ್ನು ಬಿಳಿ ಹಣವನ್ನು ಮಾಡಿಕೊಳ್ಳಿಕ್ಕೆ ಮಠವನ್ನು ಬಳಸ್ಕೊಂಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀರಿ. ಅದನ್ನು ನಾವು ಕ್ರೋಢೀಕರಿಸಿ ನೀವು ನಮಗೆ ಬಂದು ಲೆಕ್ಕ ಕೊಡದೇ ಇದ್ದರೆ ನಾವು ಇನ್ಕಮ್ ಟ್ಯಾಕ್ಸ್ಗೆ, ಇಡಿಗೆ ಕೊಟ್ಟೇ ಕೊಡ್ತೀವಿ. ಇದುವರೆಗೂ ಲೋಕಾಯುಕ್ತಕ್ಕೆ ಕೊಡ್ತೀವಿ. ಹಗರಣ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಹೆಂಗೆ UP ಸರ್ಕಾರ ರಾಮ ಮಂದಿರದ ಹಣ ದುರ್ಬಳಕೆ ಕಳ್ಳತನ ಆಗಿದ್ದರಲ್ಲಿ ಸಂದರ್ಭದಲ್ಲಿ ಸರ್ಕಾರ ಮುದ್ದೆ ಪ್ರವೇಶ ಮಾಡಿದೆ, ಹಾಗೆ ನಮ್ಮ ರಾಜ್ಯ ಸರ್ಕಾರ, ಯಾಕಂದರೆ ರಾಜ್ಯ ಸರ್ಕಾರದ ಹಣ ಅಲ್ಲಿ 12.5 ಕೋಟಿ ಸರ್ಕಾರ ಕೊಟ್ಟಿದೆ, ದುರುಪಯೋಗ ಆಗಿದೆ. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆಡಳಿತಾಧಿಕಾರಿಯನ್ನು ಎನ್ಕ್ವೈರಿಯನ್ನು ಮಾಡಿಸ್ಬೇಕು. ಜಿಲ್ಲಾಧಿಕಾರಿಗಳು ಕೂಡಲೇ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರವನ್ನು, ಜಿಲ್ಲಾಧಿಕಾರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು. 29ನೇ ತಾರೀಕು ಪೂರ್ಣಿಮೆಗೆ ದಯವಿಟ್ಟು ಎಲ್ಲರೂ ನೀವು ಬರಬೇಕು, ಭಾಗವಹಿಸಬೇಕು. ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ದೇಶಕ್ಕೆ, ರಾಜ್ಯಕ್ಕೆ ಬಿತ್ತರಿಸಬೇಕು ಅಂತ ತಮ್ಮಲ್ಲೂ ಕೂಡ, ತಮಗೂ ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಕೂಡ ಮನವಿ ಮಾಡ್ತೇನೆ. ಹೌದು.
ಮಾಡ್ತಾ ಇದ್ದೀವಿ ನಾವು ನಿಲ್ಸಿಲ್ಲ. ಯಾಕಂದ್ರೆ ನಾವು ಮುಂದುವರಿಯೋದು ಬೇಡ, ಸತ್ಯದ ಲೆಕ್ಕ ಕೊಡಿ, ಆಮೇಲೆ ಏನೇನು ಅಕ್ರಮ ಆಗಿದೆ ನೋಡೋಣ ಅಂತ ಕಾದ್ವಿ. ಈಗ ಸ್ವಾಮೀಜಿಗಳು ಏನು ಬೇಲ್ ಆದಮೇಲೆ ನಮಗೆ ಒಂದು ರೀತಿ ಜಯ ಸಿಕ್ಕಂತಾಗಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ ಬೇಲ್ ಸಿಕ್ಕ ಮೇಲೆ. ಈಗ ಮುಂದಿನ ಚಟುವಟಿಕೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಅಲ್ಲಿ ವಿದ್ಯಾರ್ಥಿ ನಿಲಯನೇ ಇಲ್ಲ, ದಾಸೋಹ ಭವನನೇ ಇಲ್ಲ. ಹಳೆಯ ಕಟ್ಟಡಕ್ಕೆ ತೋರಿಸಿ ಸಮಾಜ ಕೊಟ್ಟ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ, ಕೇಣಿ ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಕಟ್ಟಿರ್ತಕ್ಕಂಥದ್ದಕ್ಕೆ ಇವರು ಬಿಲ್ ಮಾಡ್ಕೊಂಡು ಸರ್ಕಾರದ ಹಣವನ್ನ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ನಿಮಗೆ ಮನುಷ್ಯತ್ವ ಇದ್ರೆ ದಾಸೋಹ ದುಡ್ಡನ್ನ ನೀವು ಗೌರವದಿಂದ ನೀವು ದಾಸೋಹಕ್ಕೆ ತಿಂಗಳ ಬಳಕೆ ಮಾಡಲಿಕ್ಕೆ ನೀವು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಅದನ್ನೊಂದು